ಎಲ್ರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದರಲ್ಲೆಲ್ಲವೂ ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಾರ್ಯವಿರುವಂತಹ ಸಾಕಷ್ಟು ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದ್ದಾರೆ. ಪಿಯುಸಿ ಮತ್ತು ಪದವಿ ಪಾಸ್ ಆಗಿರೋರಿಗೆ ಕಾರ್ಯವಿರುವಂತಹ ಸಾಕಷ್ಟು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. ಅರ್ಜಿ ಸಲ್ಲಿಸೋದು ಹೇಗೆ, ಅರ್ಜಿ ಸಲ್ಲಿಸೋದು ಯಾವಾಗ, ಅರ್ಜಿ ಶುಲ್ಕ ಎಷ್ಟಿದೆ, ನೇಮಕಾತಿ ಹೇಗೆ, ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಕರ್ನಾಟಕ ಸರ್ಕಾರದಿಂದ ಅಧಿಕೃತವಾದ ಅಧಿಸೂಚನೆ 8/10/2025ಕ್ಕೆ ಹೊರಡಿಸಿರುವಂಥದ್ದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಅಧಿಕೃತವಾದ ಅಧಿಸೂಚನೆ ಇಲ್ಲಿ ಕೊಡ್ತಾ ಇದ್ದಾರೆ. ಕೆಳಕಂಡ ಸರ್ಕಾರಿ ಸಂಸ್ಥೆ, ನಿಗಮ ಮತ್ತು ಸಂಸ್ಥೆಗಳಲ್ಲಿ ಉಳಿಕೆ ಮೂಲ ವೃಂದದಲ್ಲಿರುವ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಹೊಂದಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು. ಅಂದರೆ ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಅರ್ಜಿ ಪೋಸ್ಟ್ಗಳು ಖಾಲಿ ಇದ್ದಾವೆ. ಅಲ್ಲಿ ನೀವು ನೇಮಕಾತಿ ಆಗಬೇಕಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KEA ಮೂಲಕ ಎಕ್ಸಾಮ್ನ ನಡೆಸಿದರೆ ಆ ಎಕ್ಸಾಮಿಗೆ ಹಾಜರಾಗಿ ನೀವು ಪಾಸ್ ಆಗಬೇಕಾಗುತ್ತೆ. ಯಾವ್ಯಾವ ಇಲಾಖೆಗಳಲ್ಲಿ ಕಾಲಾಗಿದೆ ನೋಡ್ತಾ ಹೋಗೋಣ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ಮಹಾವಿದ್ಯಾಲಯ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕೃಷಿ ಮಾರಾಟ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಅಂತೇಳಿ ಇಷ್ಟು ಇಲಾಖೆಗಳಲ್ಲಿ ಅರ್ಜಿನ ಆಹ್ವಾನಿಸಿದರೆ ನೋಡ್ತಾ ಹೋಗೋಣ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವ್ಯಾವ ಹುದ್ದೆಗಳಿದೆ ನೋಡ್ತಾ ಹೋಗೋಣ. ಪ್ರಥಮ ದರ್ಜೆ ಸಹಾಯಕರು 44,425 ರೂಪಾಯಿಂದ 83,700 ರೂಪಾಯಿ ವೇತನ ಶ್ರೇಣಿಯಲ್ಲಿರುವಂತಹ 4 ಹುದ್ದೆಗಳಿಗೆ ಕಾಲ್ ಮಾಡ್ತಾ ಇದ್ದಾರೆ. ಅದೇ ಥರ ದ್ವಿತೀಯ ದರ್ಜೆ ಸಹಾಯಕರು SDA ಅಂತ ಅನ್ಕೊಳ್ಳೋಣ. ಇಲ್ಲಿ 34,100 ರೂಪಾಯಿಂದ 67,600 ರೂಪಾಯಿ ಕೂಡ ವೇತನ ಶ್ರೇಣಿ ಇದೆ. 14 ಹುದ್ದೆಗಳಿದ್ದಾವೆ. ಒಟ್ಟು 18 ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. FDA ಮತ್ತು SDA ಪೋಸ್ಟ್ಗಳು. ಅದೇ ಥರ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಇಲ್ಲಿ ಕಾಲಿರುವಂತಹ ಹುದ್ದೆಗಳು ಕಿರಿಯ ಅಧಿಕಾರಿ ಗುಣ ಮತ್ತು ಆಶ್ವಾಸನೆ ಅಂತ ಕೊಟ್ಟಿದ್ದಾರೆ. ಇವರಿಗೆ ವೇತನ ಶ್ರೇಣಿ ನೋಡ್ತಾ ಹೋಗಿ 61,300 ರೂಪಾಯಿಂದ 1,12,900 ರೂಪಾಯಿ ಒಂದು ಹುದ್ದೆ ಇದೆ. ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ 61,300 ರೂಪಾಯಿಂದ 1,12,900 ರೂಪಾಯಿ ಎರಡು ಹುದ್ದೆಗಳಿದ್ದಾವೆ. ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಗ್ರಹಣ ವಿಭಾಗ 61,300 ರೂಪಾಯಿಂದ 1,12,900 ರೂಪಾಯಿ ವೇತನ ಶ್ರೇಣಿ ಇದೆ. ಒಟ್ಟು ಒಂದು ಹುದ್ದೆ ಇದೆ. ಎಲ್ಲ ಹುದ್ದೆಗಳು ಸೇರಿ 4 ಹುದ್ದೆಗಳಿದ್ದಾವೆ. ಅದೇ ಥರ ಮೂರನೇ ಇಲಾಖೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು ಇಲ್ಲಿ ಕಾಲಿರುವಂತಹ ಹುದ್ದೆಗಳು. ಇಲ್ಲಿ 5 ತರಹದ ಪೋಸ್ಟ್ಗಳಿಗೆ ಕಾಲ್ ಮಾಡಿದ್ದಾರೆ. ಜೂನಿಯರ್ ಪ್ರೋಗ್ರಾಮ್ ಅಂತೇಳಿ ಇವರಿಗೆ 43,100 ರೂಪಾಯಿಂದ 83,900 ರೂಪಾಯಿವರೆಗೂ ವೇತನ ಶ್ರೇಣಿ ಇದೆ. ಅದೇ ಥರ ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ ಅಂತೇಳಿ ಕೊಟ್ಟಿದ್ದಾರೆ. ಇವರು ಕೂಡ 43,100 ರೂಪಾಯಿಂದ 83,900 ರೂಪಾಯಿವರೆಗೂ ವೇತನ ಶ್ರೇಣಿ ಇದೆ. ಸಹಾಯಕ ಗ್ರಂಥಪಾಲಕ 30,350 ರೂಪಾಯಿಂದ 58,250 ರೂಪಾಯಿ ವೇತನ ಶ್ರೇಣಿ ಇದೆ. ಸಹಾಯಕ ಗ್ರೂಪ್ ಸಿ 37,900 ರೂಪಾಯಿಂದ 70,850 ರೂಪಾಯಿ. ಕಿರಿಯ ಸಹಾಯಕ ಗ್ರೂಪ್ ಸಿ 21,400 ರೂಪಾಯಿಂದ 42,000 ರೂಪಾಯಿವರೆಗೂ ವೇತನ ಶ್ರೇಣಿ ಇದೆ. ಒಟ್ಟು 40 ಹುದ್ದೆಗಳಿಗೆ ಕಾಲ್ ಮಾಡಿದರೆ ಇಲ್ಲಿ ಕಿರಿಯ ಸಹಾಯಕ SDA ಪೋಸ್ಟ್ ತುಂಬ ಇದೆ. 23 ಪೋಸ್ಟ್ಗಳಿದ್ದಾವೆ. ಇದು 40 ಟೋಟಲ್ 40 ಹುದ್ದೆಗಳಿದ್ದಾವೆ. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಬೆಂಗಳೂರು ಇಲ್ಲಿ. ಓಕೆ, ಮುಂದಿನ ಹುದ್ದೆಗಳು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಕಾರ್ಯವಂತ ಹುದ್ದೆಗಳು. ಇಲ್ಲಿ ಸಹಾಯಕ ಲೇಖಕ ಅಂತೇಳಿ ಕೊಟ್ಟಿದ್ದಾರೆ. 23,990 ರೂಪಾಯಿಂದ 42,800 ರೂಪಾಯಿಗಳು. ಇಲ್ಲಿ 3 ಹುದ್ದೆಗಳಿದ್ದಾವೆ. ನಿರ್ವಾಹಕ ಪೋಸ್ಟ್ಗಳು ಅಂದರೆ ಕಂಡಕ್ಟರ್ ಪೋಸ್ಟ್ ಇದು 18,660 ರೂಪಾಯಿಂದ 25,300 ರೂಪಾಯಿ ಕೂಡ ವೇತನ ಶ್ರೇಣಿ ಇದೆ. ಒಟ್ಟು 60 ಹುದ್ದೆಗಳಿದ್ದಾವೆ. ಇಲ್ಲಿ ಟೋಟಲ್ 2 ಸೇರಿ 63 ಹುದ್ದೆಗಳು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ. ಓಕೆ, ಅದೇ ಥರ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ದರ್ಜೆ 3ರ ವೃಂದದಲ್ಲಿ ಕಾರ್ಯನಿರತ ಹುದ್ದೆಗಳು ಸಹಾಯಕ ಸಂಚಾರ ನಿರೀಕ್ಷಕ 22,390 ರೂಪಾಯಿಯಿಂದ 33,300 ರೂಪಾಯಿ 320 ರೂಪಾಯಿ ವೇತನ ಶ್ರೇಣಿ ಇದೆ. 15 ಹುದ್ದೆಗಳು. ಅದೇ ಥರ ಸಹಾಯಕ ಸಂಚಾರ ನಿರೀಕ್ಷಕ ಹಿಂಬಾಕಿ ಅಂದರೆ ಬ್ಯಾಕ್ಲಾಗ್ ಪೋಸ್ಟ್ಗಳಿದ್ದಾವೆ. ಅದು 4 ಪೋಸ್ಟ್ಗಳಿದ್ದಾವೆ. ಸೇಮ್ ವೇತನ ಶ್ರೇಣಿ ಇದೆ. ಒಟ್ಟು 19 ಹುದ್ದೆಗಳಿಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಅರ್ಜಿಯನ್ನು ಆಹ್ವಾನಿಸ್ತಾ ಇದೆ. ಅದೇ ಥರ ಕೃಷಿ ಮಾರಾಟ ಇಲಾಖೆಯಲ್ಲಿ ಒಟ್ಟು 5 ತರಹದ ಹುದ್ದೆಗಳಿಗೆ ಕಾಲ್ ಮಾಡ್ತಾ ಇದ್ದಾರೆ. ಸಹಾಯಕ ಅಭಿಯಂತರರು ಗ್ರೂಪ್ ಸಿವಿಲ್ ಅಂತೇಳಿ ಇದು ತಾತ್ಕಾಲಿಕ ಹುದ್ದೆ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಕಿರಿಯ ಅಭಿಯಂತರರು ಸಿವಿಲ್ ಇದು ಕೂಡ ತಾತ್ಕಾಲಿಕ ಹುದ್ದೆ ಅಂತ ಕೊಟ್ಟಿದ್ದಾರೆ. ಇದರ ವೇತನ ಶ್ರೇಣಿ ಸಹಾಯಕ ಅಭಿಯಂತರರಿಗೆ ಇಲ್ಲಿ 69,250 ರೂಪಾಯಿಂದ 1,34,200 ರೂಪಾಯಿ 10 ಹುದ್ದೆಗಳಿವೆ. ಕಿರಿಯ ಅಭಿಯಂತರರು ಸಿವಿಲ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ 54,175 ರೂಪಾಯಿಂದ 99,400 ರೂಪಾಯಿ ಹುದ್ದೆ ವೇತನ ಶ್ರೇಣಿ ಇದೆ. 5 ಹುದ್ದೆಗಳಿದ್ದಾವೆ. ಅದೇ ಥರ ಮಾರುಕಟ್ಟೆ ಮೇಲ್ವಿಚಾರಕ ಅಂತ ಕೊಟ್ಟಿದ್ದಾರೆ. 27,650 ರೂಪಾಯಿಂದ 52,650 ರೂಪಾಯಿ ಕೂಡ ವೇತನ ಶ್ರೇಣಿ ಇದೆ. 30 ಹುದ್ದೆಗಳಿದ್ದಾವೆ. ಪ್ರಥಮ ದರ್ಜೆ ಸಹಾಯಕರು ಕೂಡ ಇಲ್ಲಿ ಕೂಡ ಕಾಲ್ ಮಾಡ್ತಿದ್ದಾರೆ. FDA ಪೋಸ್ಟ್ಗಳಿಗೆ 44,425 ರೂಪಾಯಿಂದ 83,700 ರೂಪಾಯಿವರೆಗೂ ಕೂಡ ವೇತನ ಶ್ರೇಣಿ ಇದೆ. 30 ಹುದ್ದೆಗಳಿವೆ. ಅದೇ ಥರ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳು ಗ್ರೂಪ್ ಸಿ ಹುದ್ದೆಗಳು 34,100 ರೂಪಾಯಿಂದ 67,600 ರೂಪಾಯಿ ಕೂಡ ವೇತನ ಶ್ರೇಣಿ ಇದೆ. 30 ಹುದ್ದೆಗಳು. ಅದೇ ಥರ ಮಾರಾಟ ಸಹಾಯಕರು ಗ್ರೂಪ್ ಸಿ ಹುದ್ದೆಗಳು 34,100 ರೂಪಾಯಿಂದ 67,600 ರೂಪಾಯಿವರೆಗೂ ವೇತನ ಶ್ರೇಣಿ ಇದೆ. 75. ಇಲ್ಲಿ ಕೃಷಿ ಮಾರಾಟ ಇಲಾಖೆಯಲ್ಲಿ ಹೈಯೆಸ್ಟ್ ಪೋಸ್ಟ್ಗಳನ್ನ ಕಾಲ್ ಮಾಡ್ತಾ ಒಟ್ಟು 180 ಪೋಸ್ಟ್ಗಳಿಗೆ ಕಾಲ್ ಮಾಡ್ತಾ ಇದ್ದಾರೆ. ಓಕೆ, ಅದೇ ಥರ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿರುವಂಥ ಹುದ್ದೆಗಳು ಪ್ರಥಮ ದರ್ಜೆ ಸಹಾಯಕರು FDA ಪೋಸ್ಟ್ಗಳಿದ್ದಾವೆ. ಇಲ್ಲಿ 50 ಪೋಸ್ಟ್ಗಳಿದ್ದಾವೆ. 44,425 ರೂಪಾಯಿಂದ
83,700 ಕೂಡ ವೇತನ ಶ್ರೇಣಿ ಇದೆ. 50 ಹುದ್ದೆಗಳು. ಆಯ್ತರ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಅಂತ ಹೇಳಿಕೊಡಿದರೆ ಇಲ್ಲಿ ಗ್ರಂಥಪಾಲಕ ಲೈಬ್ರರಿಯನ್ ಪೋಸ್ಟ್ಗಳಿದ್ದಾವೆ 10 ಹುದ್ದೆಗಳು. ಇಲ್ಲಿ 54,125 ರೂಪಾಯಿಂದ 99,400 ಕೂಡ ವೇತನ ಶ್ರೇಣಿ ಇದೆ. ಇವಿಷ್ಟು ಕೂಡ ಇಲ್ಲಿ ಖಾಲಿಯಾಗಿರುವಂತಹ ಹುದ್ದೆಗಳು. ಇಲ್ಲಿ ಕ್ವಾಲಿಫಿಕೇಶನ್ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಪ್ರಥಮ ದರ್ಜೆ ಸಹಾಯಕರು ರೆವೆನ್ಯೂ ಇನ್ಸ್ಪೆಕ್ಟರ್ ಗ್ರೂಪ್ ಸಿ, ಸಹಾಯಕ ಗ್ರೂಪ್ ಸಿ ಪ್ರಥಮ ದರ್ಜೆ ಸಹಾಯಕರು. ಇಲ್ಲಿ ಈ ಹುದ್ದೆಗೆ ಅಭ್ಯರ್ಥಿಯು ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದ ಪದವಿ ಹೊಂದಿರಬೇಕಂತೇಳಿ. ಅಂದರೆ ನೀವು ಡಿಗ್ರಿ ಪಾಸ್ ಆಗಿದ್ರೆ, ಎನಿ ಡಿಗ್ರಿ ಪಾಸ್ ಆಗಿದ್ರೆ ಕೂಡ ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೋದು. ದ್ವಿತೀಯ ದರ್ಜೆ ಸಹಾಯಕರು, ಮಾರಾಟ ಸಹಾಯಕರು, ಕಿರಿಯ ಸಹಾಯಕರು ಅಂತ ಕೊಟ್ಟಿದ್ದಾರೆ. ಇಲ್ಲಿ ದ್ವಿತೀಯ PUC ಅಥವಾ ತತ್ಸಮಾನ ಹುದ್ದೆಗಳು ಕ್ವಾಲಿಫಿಕೇಶನ್ ಬೇಕಂತೇಳಿ. ತತ್ಸಮಾನ ಅಂದರೆ CBSE ICSE ಮಂಡಳಿ ನಡೆಸುವ ಕ್ಲಾಸ್ 12ನೇ ತರಗತಿ ಪರೀಕ್ಷೆ, ಇತರ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿ ನಡೆಸುವ ಕ್ಲಾಸ್ 12ನೇ ಪರೀಕ್ಷೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ವತಿಯಿಂದ ನಡೆಸುವ ಉನ್ನತ ಶಿಕ್ಷಣ ಕೋರ್ಸ್ HSC, 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಕೋರ್ಸ್. ಇದು ಪಾಸಾಗಿದ್ದರೆ ನೀವು ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್. ದ್ವಿತೀಯ ದರ್ಜೆ ಸಹಾಯಕರು, ಮಾರಾಟ ಸಹಾಯಕರು, ಕಿರಿಯ ಸಹಾಯಕರು SDA ಪೋಸ್ಟ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹರಿದ್ದೀರಾ. ಸಂಚಾರ ನಿರೀಕ್ಷಕ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಟ್ರಾಫಿಕ್ ಇನ್ಸ್ಪೆಕ್ಟರ್ ಪೋಸ್ಟ್ ಇದು. ಇಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು. ಕಲಾ, ವಾಣಿಜ್ಯ, ವಿಜ್ಞಾನದಲ್ಲಿ PUC ಪರೀಕ್ಷೆ ಅಂದರೆ ಫಸ್ಟ್ ಕ್ಲಾಸಲ್ಲಿ ನೀವು PUC ಪಾಸ್ ಆಗಿದ್ರೆ ಸಹಾಯಕ ಸಂಚಾರ ನಿರೀಕ್ಷಕ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇದ್ದೀರಾ. ನಿರ್ವಾಹಕ, ಇಲ್ಲಿ ಕಂಡಕ್ಟರ್ ಪೋಸ್ಟಿಗೆ ಕಲಾ, ವಾಣಿಜ್ಯ, ವಿಜ್ಞಾನದಲ್ಲಿ PUC ಪರೀಕ್ಷೆ ಉತ್ತೀರ್ಣರಾಗತಕ್ಕದ್ದು ಅಂತೇಳಿ ಕೊಟ್ಟಿದ್ದಾರೆ. ಅಥವಾ ಇಲ್ಲಿ ತಾಂತ್ರಿಕ ಶಿಕ್ಷಣ 3 ವರ್ಷಗಳ ಡಿಪ್ಲೊಮಾ ಅವರು ಕೂಡ ಎಲಿಜಿಬಲ್ ಇದ್ದಾರೆ. ಕಂಡಕ್ಟರ್ ಪೋಸ್ಟ್ಗೆ ನೀವು PUC ಪಾಸ್ ಆಗಿರ್ಬೋದು ಅಥವಾ ಡಿಪ್ಲೊಮಾ ಪಾಸ್ ಆಗಿರ್ಬೋದು ಅಥವಾ ಈಕ್ವಲೆಂಟ್ ಕೋರ್ಸ್ ಕೂಡ ಪಾಸ್ ಆಗಿರ್ಬೋದು. ಅದ್ರ ಜೊತೆಲಿ ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ಕಂಡಕ್ಟರ್ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರತಕ್ಕದ್ದು ಅಂತೇಳಿ. ಅಂದರೆ ನೀವು ಬ್ಯಾಡ್ಜ್ ಹೊಂದಿರಬೇಕಾಗುತ್ತೆ. ಇಲ್ಲಿ ಕಂಡಕ್ಟರ್ ಲೈಸೆನ್ಸ್ ಜೊತೆಗೆ ಬ್ಯಾಡ್ಜನ್ನು ಹೊಂದಿರಬೇಕಾಗುತ್ತೆ ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ. ಜೊತೆಗೆ ಸಹಾಯಕ ಲೇಖಕ ಅಂತೇಳಿ ಕೂಡ ಪೋಸ್ಟ್ ಇದೆ. ಅಲ್ಲಿ ಕಾನೂನು ರೀತಿಯ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಿಂದ ವಾಣಿಜ್ಯ ಶಾಸ್ತ್ರದ 3 ವರ್ಷಗಳ ಬ್ಯಾಚುಲರ್ ಪದವಿ ಅಂತೇಳಿ BCom ಪದವಿನ ಪಾಸ್ ಆಗಿರಬೇಕಾಗುತ್ತೆ. ಜೊತೆಲಿ ಕಂಪ್ಯೂಟರ್ ಜ್ಞಾನ ಅತ್ಯವಶ್ಯಕ. ನೀವು ಕಂಪ್ಯೂಟರ್ ಜ್ಞಾನ ನಿಮಗೆ ಇರಲೇಬೇಕಾಗುತ್ತೆ. ಕಿರಿಯ ಅಧಿಕಾರಿ QAD ಅಂತೇಳಿ ಕೊಟ್ಟಿದ್ದಾರೆ. ಆಯಿತಾ, ಇವರಿಗೆ MSc ಕೆಮಿಸ್ಟ್ರಿ ಪಾಸ್ ಆಗಿರಬೇಕಾಗುತ್ತೆ. ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಇವರು BE BTech ಕೆಮಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, IPR MSc ಇನ್ ಕೆಮಿಸ್ಟ್ರಿ ಅಂತ ಕೊಟ್ಟಿದ್ದಾರೆ. ಅದು ಪಾಸ್ ಆಗಿದ್ರೆ ನೀವು ಇಂಜಿನಿಯರಿಂಗ್ ಪಾಸ್ ಆಗಿದ್ರೆ ಈ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋದು MSc ಕೆಮಿಸ್ಟ್ರಿ ಅಂತ ಕೊಟ್ಟಿದ್ದಾರೆ. ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಾಣ ಅಂತ ಕೊಟ್ಟಿದ್ದಾರೆ. ಎನಿ ಡಿಗ್ರಿ ವಿತ್ PG ಡಿಪ್ಲೊಮಾ ಇನ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆರ್ MBA ಅಂತೇಳಿ ಕೊಟ್ಟಿದ್ದಾರೆ. ಸಹಾಯಕ ಗ್ರಂಥಪಾಲಕ ಅಂದರೆ ಲೈಬ್ರರಿಯನ್ ಪೋಸ್ಟ್, ಅಸಿಸ್ಟೆಂಟ್ ಲೈಬ್ರರಿಯನ್ ಪೋಸ್ಟಿಗೆ ಮಸ್ಟ್ ಪೋಸಸ್ ಎ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಬೈ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ಆರ್ ಇನ್ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ನೀವು ಲೈಬ್ರರಿ ಸೈನ್ಸಲ್ಲಿ ಮಾಸ್ಟರ್ ಡಿಗ್ರಿ ಪಾಸ್ ಆಗಿರಬೇಕು. ಇನ್ನೊಂದು ಗ್ರಂಥಪಾಲಕ ಗ್ರೂಪ್ ಸಿ ಅಂತೇಳಿ ಕೊಟ್ಟಿದ್ದಾರೆ. ಮಸ್ಟ್ ಬಿ ಹೋಲ್ಡರ್ ಆಫ್ MLibSC ಆರ್ MLibISC ಇನ್ ಸೆಕೆಂಡ್ ಕ್ಲಾಸ್ ವಿತ್ ಮಿನಿಮಮ್ 55% ಮಾರ್ಕ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಗ್ರಂಥಪಾಲಕ ಆಗಬೇಕಂದ್ರೆ ನೀವು MLISC ಅಥವಾ ಮಾಸ್ಟರ್ ಆಫ್ ಲೈಬ್ರರಿ ಇನ್ಫಾರ್ಮೇಷನ್ ಸೈನ್ಸಲ್ಲಿ ನೀವು 55% ಮಾರ್ಕ್ಸ್ ಆಗಿರಬೇಕಾಗುತ್ತೆ. ಜೂನಿಯರ್ ಪ್ರೋಗ್ರಾಮರ್ ಮಸ್ಟ್ ಪ್ರೊಸೆಸ್ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ MSCA ಅಂತೇಳಿ ಕೊಟ್ಟಿದ್ದಾರೆ. ಸಹಾಯಕ ಇಂಜಿನಿಯರಿಂಗ್ ಸಿವಿಲ್ ಇವರು ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಸಿವಿಲ್ ಬೈ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ಆರ್ ಈಕ್ವಲೆಂಟ್. ಅಂದರೆ ಸಿವಿಲಲ್ಲಿ ನೀವು BE ಪಾಸ್ ಆಗಿರಬೇಕಾಗುತ್ತೆ. ಸಹಾಯಕ ಅಭಿಯಂತರರು ಸಿವಿಲ್ ಭಾರತದಲ್ಲಿ ಕಾನೂನು ರೀತಿಯ ಸ್ಥಾಪಿಸಲ್ಪಡುವ ವಿಷಯದಿಂದ BE ಪದವಿಯನ್ನು ಪಾಸ್ ಆಗಿರಬೇಕಾಗುತ್ತೆ. ಕಿರಿಯ ಅಭಿಯಂತರರು ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟ ಡಿಪ್ಲೊಮಾ ಪಾಸ್ ಆಗಿದ್ರೆ ಸಾಕಾಗುತ್ತೆ. ಇದಕ್ಕೆ ಮಾರುಕಟ್ಟೆ ಮೇಲ್ವಿಚಾರಕರಿಗೆ BSc ಇನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಷನ್ ಆರ್ BSc ಹಾನರ್ಸ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಷನ್, BSc ಹಾನರ್ಸ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಫ್ರಮ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ICAR ಇಂದ ರೆಕಗ್ನೈಸ್ ಆಗಿರುವಂಥ ಇದರಲ್ಲಿ ಕೋರ್ಸಲ್ಲಿ ನೀವು BSc ಪಾಸ್ ಆಗಿರಬೇಕಾಗುತ್ತೆ. ಓಕೆ, ಇಷ್ಟು ಪೋಸ್ಟ್ಗಳಿಗೆ ಇಲ್ಲಿ ಕ್ವಾಲಿಫಿಕೇಷನ್ನ ಕೊಟ್ಟಿದ್ದಾರೆ. ಇಲ್ಲಿ ಸಹಾಯಕ ಸಂಚಾರ ನಿರೀಕ್ಷಕ ಹುದ್ದೆಗಳಿಗೆ ಇಲ್ಲಿ ದೇಹದಾಢ್ಯತೆಯನ್ನು ಕೊಟ್ಟಿದ್ದಾರೆ. ಪುರುಷರು 163 ಸೆಂಟಿಮೀಟರ್ ಎತ್ತರ ಇರಬೇಕಾಗುತ್ತೆ, ತೂಕ 55 kg ಇರಬೇಕಾಗುತ್ತೆ. ಅದೇ ಥರ ಮಹಿಳೆಯರು 153 ಸೆಂಟಿಮೀಟರ್ ಎತ್ತರ ಇರಬೇಕಾಗುತ್ತೆ, 50 kg ತೂಕ ಇರಬೇಕಾಗುತ್ತೆ. ಪಿಂಚಣಿ ಸೌಲಭ್ಯದ ಬಗ್ಗೆ ನಿಮಗೆ ಎಲ್ಲರಿಗೂ ಮಾಹಿತಿ ಇದೆ ಅಂತ ಅಂದ್ಕೊಳ್ಳೋಣ. ವಯೋಮಿತಿ ನೋಡ್ತಾ ಹೋಗೋಣ. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಕ್ಯಾಟಗರಿ ಅಂದರೆ 38 ವರ್ಷ ವಯೋಮಿತಿ ಮೀರಿರಬಾರ್ದು. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ ಗರಿಷ್ಠ 41 ವರ್ಷ ಮೀರಿರಬಾರ್ದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 43 ವರ್ಷಗಳು ಮೀರಿರಬಾರ್ದು ಅಂತೇಳಿ ಕೊಟ್ಟಿದ್ದಾರೆ. ಮಿನಿಮಮ್ 18, ಮ್ಯಾಕ್ಸಿಮಮ್ ಜನರಲ್ ಕ್ಯಾಟಗರಿ 38, 2A 2B 3A 3Bಗೆ 41 ವರ್ಷಗಳು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 43 ವರ್ಷಗಳ ಏಜನ್ನು ಕೊಡ್ತಾ ಇದ್ದಾರೆ. ಓಕೆ, ಈ ಥರ ಸಂಪೂರ್ಣ ಮಾಹಿತಿ ಇಲ್ಲಿದೆ.
ಇದ್ರ ಜೊತೆಲಿ ನೀವು ಎಕ್ಸಾಮಿಗೆ ಹೇಗೆ ಓದಬೇಕು ಅದು ಕೂಡ ಸಿಲೆಬಸ್ ಕೂಡ ಇದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ ಈಗಾಗಲೇ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಆಗಿದೆ. 8/10/2025 ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಆಗಿದೆ. ಅಕ್ಟೋಬರ್ 8 ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿರುವ ದಿನಾಂಕ. ಇದರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/10/2025 ಅಂತೇಳಿ. ಅಕ್ಟೋಬರ್ 31 ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕವಾಗಿದೆ. ಇದರ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ 1/11/2025 ಸಂಜೆ 4 ಗಂಟೆವರೆಗೆ. ಅಂದರೆ 1/11/2025 ನವೆಂಬರ್ 1 ಕೂಡ ಫೀಸ್ ಅಂದರೆ ಅಪ್ಲಿಕೇಶನ್ ಫೀಸನ್ನು ಕಟ್ಟೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಓಕೆ, ಸ್ಪರ್ಧಾತ್ಮಕ ಪರೀಕ್ಷಾ ವೇಳಾಪಟ್ಟಿಯನ್ನು ನಂತರದ ದಿನಗಳಲ್ಲಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದರಲ್ಲಿ ಕೊಡ್ತಿದ್ದಾರೆ. ಅದು ಕೂಡ ನೆನಪಿನಲ್ಲಿ. ಅಂದರೆ ಇದಕ್ಕೆ ಎಕ್ಸಾಮ್ ಇದೆ, ಆ ಎಕ್ಸಾಮ್ ಟೈಮ್ ಟೇಬಲ್ನ ನೆಕ್ಸ್ಟು KE ವೆಬ್ಸೈಟಲ್ಲಿ ಕೊಡ್ತಾರೆ, ಅದನ್ನು ಅಬ್ಸರ್ವ್ ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ಶುಲ್ಕ ಎಷ್ಟಿದೆ ನೋಡ್ತಾ ಹೋಗೋಣ. ಸಾಮಾನ್ಯ ಅರ್ಹತೆ ಇತರ ಪ್ರವರ್ಗ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಫೀಸ್ ಅಂತ ಅಂದ್ಕೊಂಡ್ರೆ ಜನರಲ್ ಕ್ಯಾಟಗರಿಯವರಿಗೆ, ಅದ್ರ ಜೊತೆಲಿ 2A 2B 3A 3B ಇವರಿಗೂ ಕೂಡ ಸೇರ್ಕೊಳ್ತಾ ಹೋಗುತ್ತೆ. 750 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿಗಳ ಶುಲ್ಕವಿದೆ. ಇತರ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಶುಲ್ಕ ಇದೆ. ಈ ಥರ ಇಷ್ಟು ಫೀಸನ್ನು ನೀವು ಎಕ್ಸಾಮ್ ಫೀಸಾಗಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕಟ್ಟಬೇಕಾಗುತ್ತೆ. ಈ ಥರ ಒಂದು ಸಂಪೂರ್ಣ ಮಾಹಿತಿ ಈ ನೋಟಿಫಿಕೇಶನ್ ಇದೆ. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನವನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಹೋಗಿ. ನಾವು ಎಲ್ಲ ವಿಡಿಯೋದಲ್ಲೂ ಹೇಳಿದಂಗೆ ಈ ವಿಡಿಯೋದಲ್ಲೂ ಕೂಡ ಹೇಳೋದೇನೆಂದರೆ, ನೀವು ಅಧಿಕೃತವಾದ ವೆಬ್ಸೈಟಿಗೆ ಭೇಟಿ ನೀಡಿ ಅಧಿಕೃತವಾದ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಕ್ಲಿಯರಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದು. ನೋಡಿ, ಇಲ್ಲಿ ಜೂನಿಯರ್ ಪ್ರೋಗ್ರಾಮ್ ಅಥವಾ ಸಹಾಯಕ ಅಭ್ಯರ್ಥಿಗಳು, ಸಹಾಯಕ ಇಂಜಿನಿಯರ್ಗೆ ಯಾವ್ಯಾವ ಸಿಲೆಬಸ್ ಇದೆ, ಎಷ್ಟು ಗಂಟೆ ಎಕ್ಸಾಮ್ ನಡೀತದೆ ಅದೆಲ್ಲದೂ ಕೂಡ ಇಲ್ಲಿದೆ. ನೋಡ್ತಾ ಹೋಗೋಣ. ಎಲ್ಲ ಪೋಸ್ಟ್ಗಳಿಗೂ ಕೂಡ ಇಲ್ಲಿ ಪಠ್ಯಕ್ರಮವನ್ನು ಕೊಟ್ಟಿದ್ದಾರೆ. ನೀವು FDA SDA ಎಲ್ಲದಕ್ಕೂ ಹೇಗೆ ಓದಬೇಕಾಗುತ್ತೆ ಅದೆಲ್ಲ ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ. ನೀವು FDA ಪೋಸ್ಟಿಗೆ ಅಪ್ಲಿಕೇಶನ್ ಹಾಕ್ತೀರಾ ಅಂದರೆ ಇಲ್ಲಿ ನೀವು ಡಿಗ್ರಿ ಲೆವೆಲಿಗೆ ಓದಬೇಕಾಗುತ್ತೆ. ದ್ವಿತೀಯ PUC ಲೆವೆಲಿಗೆ ನೀವು ಓದ್ತೀರಾ ಅಂದರೆ ನೀವು SDA ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಹಾಕಬಹುದಾಗುತ್ತೆ. ಅಂದರೆ ಇಲ್ಲಿ ಮತ್ತೊಂದು ಇನ್ಫಾರ್ಮೇಷನ್ ಅಂದರೆ ಋಣಾತ್ಮಕ ಮೌಲ್ಯಮಾಪನ ಇದೆ, ಇಲ್ಲಿ ನೆಗೆಟಿವ್ ವ್ಯಾಲ್ಯೂಷನ್ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಗಳನ್ನ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿ ಯಾವುದಾದರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4/1 ಅಂಕಗಳನ್ನು ಕಳೆಯಲಾಗುವುದು ಅಂತೇಳಿ. ಅಂದರೆ ಇಲ್ಲಿ ನೀವು 4 ಉತ್ತರಗಳನ್ನ ಕೊಟ್ಟಿರ್ತಾರೆ, ಅದರಲ್ಲಿ 4ರಲ್ಲಿ 1 ಉತ್ತರನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ತಪ್ಪು ಬರೆದ್ರೆ ನಿಮಗೆ ಅದರಲ್ಲಿ ಕಾಲು ಭಾಗ ಅಂಕವನ್ನು ಕಟ್ ಮಾಡ್ತಾರೆ, ಅದು ಕೂಡ ನೆನಪಲ್ಲಿ. OMR ವೃತ್ತಪತ್ರಿಕೆಯಲ್ಲಿ 5ನೇ ಆಯ್ಕೆ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ಅಥವಾ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬಿಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ವೃತ್ತವನ್ನು ಶೇಡ್ ಮಾಡಿದಲ್ಲಿ ಪ್ರತಿ ಪ್ರಶ್ನೆಗೆ 4ನೇ 1 ಅಂಕಗಳನ್ನು ಕಡಿತಗೊಳಿಸಲಾಗುತ್ತೆ. ಅಂದರೆ ನೀವು 5 ಆಪ್ಷನ್ ಇದೆ, ಇವಾಗ 5ನೇ ಆಪ್ಷನ್ ನೀವು ಯಾವುದು ಆನ್ಸರ್ ಗೊತ್ತಿಲ್ಲ ಅಂದರೆ ಆನ್ಸರ್ 5ನೇ ಆಪ್ಷನ್ ಸೆಲೆಕ್ಟ್ ಮಾಡಲೇಬೇಕಾಗುತ್ತೆ. ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ಆ ಪ್ರಶ್ನೆಗೆ ತಪ್ಪು ಉತ್ತರ ಅಂತ ಏನು ಡಿಸೈಡ್ ಮಾಡಿ ಕಾಲ್ಭಾಗ ಅಂಕವನ್ನು ಕಳೀತಿ ಅಂತೇಳಿ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ನೆನಪಲ್ಲಿ, ಇದು ಮೊದಲನೇ ಸಾರಿ ಈ ಥರ 5 ಆಪ್ಷನ್ಗಳನ್ನ ಕೊಡ್ತಾ ಇರೋದು. ಈ ಥರ ಒಂದು ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದಾರೆ. ಇತರೆ ರೂಲ್ಸ್ ಎಲ್ಲ ಪೋಸ್ಟ್ಗಳಿದ್ದಂಗೆ ಇದರ ಥರ ರೂಲ್ಸ್ಗಳಿದ್ದಾವೆ, ಮೀಸಲಾತಿ ಪ್ರಮಾಣ ಪತ್ರಗಳಿದ್ದಾವೆ. ಇವೆಲ್ಲವೂ ಕೂಡ ನೋಡಿಕೊಂಡು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಓಕೆ, ಎಲ್ಲರೂ ಕೂಡ ಒಂದು ಒಳ್ಳೆಯ ವಿಷಯ ಇದು. ಅಂದರೆ FDA SDA ಪೋಸ್ಟ್ಗಳಿಗೆ ಸಾಕಷ್ಟು ವರ್ಷಗಳ ನಂತರ ಕಾಲಾಗ್ತಿರೋದು ಅಂತ ಅಂದ್ಕೊಳ್ಳೋಣ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಚೆನ್ನಾಗಿ ಓದಬೇಕಾಗುತ್ತೆ. ಕಾಂಪಿಟೇಟಿವ್ ಯುಗದಲ್ಲಿ ನೀವು ತುಂಬಾ ಕಾಂಪಿಟೇಟಿವ್ ಆಗಿರಬೇಕಾಗುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಓದೋದ ಕಡೆ ಗಮನ ಹರಿಸಿ ಒಂದು ಒಳ್ಳೆ ಪೋಸ್ಟ್ ನಿಮ್ಮದಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.